ವಿವೇಕಿ ಉಸ್ತುವಾರಿ ಮಂತ್ರಿಗೆ ಕಾಂಗ್ರೆಸ್ ಮಹಿಳೆಗೆ ರಕ್ಷಣೆ ನೀಡದೇ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಪಕ್ಷದ ಮುಖಂಡ ಆಡಿದಂಥ ಕಾರ್ಪೊರೇಟರು ಹಾಗೂ ಮಹಿಳೆಯ ಮೇಲೆ ವಿಸ್ತೃತವಾಗಿ ನಡ್ಕೊಂಡಂಥ ಪೊಲೀಸ್ ಮೋರ್ಚಾ ಉಪಾಧ್ಯಕ್ಷರಾದಂಥ ಪ್ರಫುಲ್ಲ ಮಲ್ಲಾಡಿ ಅವರು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಅಮಾನುಷವಾದಂತಹ ಕೃತ್ಯ, ಹಣವನ್ನ ಆ ಮಹಿಳೆಯರ ಗೃಹಲಕ್ಷ್ಮಿಗೆ ಹಣವನ್ನ ಅಕೌಂಟ್ಗೆ ಹಾಕ್ತೇನೆ ಅಲ್ಲಿಂದ ಮುಂದಕ್ಕೆ ಹಾಕಿರೋದನ್ನ ನಾವು ನೋಡ್ತಾ ಇದೀವಿ ಬಂಧುಗಳೇ. 5,000 ಕೋಟಿ ಎಲ್ಲೋಯ್ತಂಗಾದ್ರೆ ಯಾಕೆ ಗೃಹಲಕ್ಷ್ಮಿ ಅವರಿಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳಲ್ಲಿ ಹಣವನ್ನ ಹಾಕಿಲ್ಲ ನೋಡಿ. ಯಾವ ಮಟ್ಟಿಗೆ ಮಾಡ್ತಾ ಸರ್ಕಾರದಲ್ಲಿ ಯಾವ ರೀತಿಯ ವ್ಯಕ್ತಿಗಳಿಗೂ ಏನು ರಕ್ಷಣೆ ಇಲ್ಲದೆ ಇರುವಂತದ್ದು ನೋಡಿ. ಎಲ್ಲೋ ನಾವು ಸತ್ತಿರುವಂತ ಅಥವಾ ಮೃತಪಟ್ಟಂತ ವ್ಯಕ್ತಿಗಳಿಗೆ ನಾವು ಪಕ್ಕದ ಕೇರಳದಲ್ಲಿ ಹಣಕಾಸಿನ ನೆಗಳು ಸಾವನ್ನು ಅವರದಲ್ಲದ ತಪ್ಪಿಗೆ ಅವರು ಅರಮನೆ ಮುಂದೆ ಪ್ರಾಣವನ್ನ ಕಳ್ಕೋಬೇಕಾಯ್ತು. ಆದ್ರೆ ಇವತ್ತಿನವರೆಗೆ ಸರ್ಕಾರ 1 ರೂಪಾಯಿ ಹಣಕಾಸಿನ ನೆರವನ್ನ ನೀಡಿಲ್ಲ. ಅಂದ್ರೆ ಈ ರೀತಿಯಲ್ಲಿ ತಾರತಮ್ಯವನ್ನ ಮಾಡ್ತಾ ಇರುವ ನಮ್ಮ ಪಕ್ಕದ ಸುಳ್ಯದ ಶಾಸಕಿ ಭಾಗೀರಥಿ ಮರುಳ್ಳಿ ಅವರ ಮೇಲೆ ಶ್ರದ್ಧಾಂಜಲಿಯ ಪೋಸ್ಟರ್ ಅನ್ನು ಹಾಕಿರುವಂತದ್ದು. ಅಂದ್ರೆ ಯಾವ ಸುಳ್ಯ ಅನ್ನುವಂತ ಕ್ಷೇತ್ರದಲ್ಲಿ ಏನು SC ರಿಸರ್ವ್ ಸುಜಾತ ಅವರ ಕೇಸ್ ಇರ್ಬೋದು, ಇನ್ನಿತರೆ ವಿಚಾರಗಳಲ್ಲಿ ಮಹಿಳೆಯರಿಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ. ನೀವು ಗೃಹಲಕ್ಷ್ಮಿ ಕೊಡೋದು ಒಂದ್ ಕಡೆ, ಅವಮಾನ ಮಾಡೋದು ಒಂದ್ ಕಡೆ. ಯಾವ ನ್ಯಾಯ ಮಾನ್ಯ ಮುಖ್ಯಮಂತ್ರಿಗಳೇ? ಮುಖ್ಯಮಂತ್ರಿಗಳಲ್ಲಿ ಬಾಯಲ್ಲಿ ಹೇಳ್ತಾರೆ ಆಯಮ್ಮನ್ನೇ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ. ಏನ್ ಮುಖ್ಯಮಂತ್ರಿಗಳೇ, ನಮ್ ಗೃಹ ಸಚಿವರು ಒಂದು ಗೊತ್ತಿಲ್ಲ ಅನ್ನೋದು ಒಂದು ಗ್ಯಾರಂಟಿ ಈಗ ಅವ್ರದ್ದು. ಯಾವುದೇ ಹಗರಣಗಳು ನಡೆದ್ರೆ, ಯಾವುದೇ ಕೊಲೆ ಸುಲಿಗೆಗಳು ನಡೆದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಇದು ಒಂದು ಭಾಗ್ಯ ನಮ್ಮ ಸರ್ಕಾರದ, ನಮ್ಮ ಕರ್ನಾಟಕದ ಜನತೆಗೆ ಇದು ಒಂದು ಗ್ಯಾರಂಟಿ ಭಾಗ್ಯ. ಗೊತ್ತಿಲ್ಲ ಅನ್ನೋದು ಒಂದು ಭಾಗ್ಯ. ಹಾಗಾಗಿ ನಾವು ಸಾಂಕೇತಿಕವಾಗಿ ಇಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವ್ರನ್ನ ಹಾಗೂ ಸಂಬಂಧಪಟ್ಟಂತ ಏನ್ ಕಾರ್ಪೊರೇಟರ್ ಅಲ್ಲೇ ಮಾಡಿದ್ರು ಇವ್ರ ಮೇಲೆ ಕಾನೂನು ಕ್ರಮವನ್ನ ಬಿಗಿಯಾಗಿ ತಗೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೋರಾಟವನ್ನ ಮಾಡ್ತಾ, ಮುಂದಿನ ದಿನಗಳಲ್ಲಿ ನೀವೇನಾದ್ರು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಉಗ್ರವಾದ ಪ್ರತಿಭಟನೆಯನ್ನ ನಾವು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.